ಹಾಯ್ ಫ್ರೆಂಡ್ಸ್, ಮಾನವ ನಾಗರಿಕತೆ ಎಷ್ಟು ಅಭಿವೃದ್ಧಿ ಪಡಿಸಿದೆ. ಇಂಜಿನಿಯರಿಂಗ್ ನಿರ್ಮಾಣದಿಂದ ಹಿಡಿದು ಅನೇಕ ಸಾಧ್ಯಮಯ ನಿರ್ಮಾಣವನ್ನು ಕೂಡ ಮಾಡಿದೆ. ಪ್ರಪಂಚದ ತುಂಬ ನೀರಿನ ಮೇಲೆ ನಿರ್ಮಿಸಿರುವ ಎಷ್ಟು ಅದ್ಭುತಗಳನ್ನು ನೋಡುತ್ತಾ ಬಂದಿದ್ದೇವೆ. ಸಮುದ್ರದ ಒಳಗೆ, ನದಿಗಳ ಒಳಗೆ ಮಾನವನ ಇಂಜಿನಿಯರಿಂಗ್ ಪ್ರತಿಭೆ ಆವಿಷ್ಕರಿಸಿದೆ. ಸೇತುವೆಗಳನ್ನು ನಿರ್ಮಿಸುವುದು ಸುಲಭವೇ, ಆದರೆ ನೀರಿನ ಮೇಲೆ ಸಮುದ್ರದ ಮಧ್ಯೆ ನಿರ್ಮಿಸುತ್ತಾರೆ. ಇವು ಸಾಗರದ ಪ್ರವಾಹ, ಚಂಡಮಾರುತಗಳನ್ನು ತಡೆದು ಹೇಗೆ ನಿಲ್ಲುತ್ತವೆ? ಪ್ರತಿದಿನ ಸಮುದ್ರ ಮಾರ್ಗದಲ್ಲಿ ನಿರ್ಮಿಸಿರುವ ಅಥವಾ ಆವಿಷ್ಕರಿಸಿರುವ ಅದ್ಭುತಗಳ ಮೇಲೆ ಮಾನವರು ದಿನನಿತ್ಯ ಸಾಗುತ್ತಲೇ ಇದ್ದಾರೆ. ಆದರೆ ನಿಮಗೊಂದು ಪ್ರಶ್ನೆ ಮೂಡಿರಬಹುದು, ಸಮುದ್ರದ ಮಧ್ಯೆ ಈ ಬ್ರಿಡ್ಜ್ಗಳನ್ನು ಹೇಗೆ ನಿರ್ಮಿಸುತ್ತಾರೆ ಅಂತ. ಹಾಗೆ ಪ್ರಪಂಚದಲ್ಲಿ ಅತಿ ಉದ್ದವಾದ ಸೇತುವೆಗಳನ್ನು ಕಿಲೋಮೀಟರ್ಗಳಷ್ಟು ಹೇಗೆ ನಿರ್ಮಾಣ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ನೋಡೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತದೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಹಾಗಾದರೆ ತಡ ಮಾಡೋದು ಬೇಡ, ಲೆಟ್ಸ್ ಗೆಟಿಂಗ್ ಟು ಸ್ಟಾರ್ಟ್ ದ ವಿಡಿಯೋ. ನಗರಗಳಲ್ಲಿ ಇರುವವರು, ನದಿಗಳ ಪಕ್ಕದಲ್ಲಿ ವಾಸಿಸುತ್ತಿರುವ ಇವರೆಲ್ಲರೂ ಕೂಡ ದಿನನಿತ್ಯ ಸೇತುವೆಗಳನ್ನು ದಾಟುತ್ತಾ ಹೋಗುತ್ತಾ ಬರುತ್ತಾ ಇದ್ದಾರೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಜೊತೆ ಈ ಸೇತುವೆಗಳನ್ನು ಬಹಳಷ್ಟು ನಿರ್ಮಿಸಲಾಗಿದೆ. ಯಾಕಂದರೆ ದೊಡ್ಡ ದೊಡ್ಡ ರಚನೆಯಲ್ಲಿ ಭಾರಿ ಸ್ಟೇಬಲ್ ಆಗಿ ನಿರ್ಮಿಸಿರ್ತಾರೆ. ಹಾಗೆ ಒಂದು ರೀತಿಯಲ್ಲಿ ಚಾಲೆಂಜ್ ಮಾಡುವಂತೆ ಈ ಸೇತುವೆಗಳು, ಬಿಲ್ಡಿಂಗ್ಗಳನ್ನು ನಿರ್ಮಿಸಿರ್ತಾರೆ. ಅದು ಮಾತ್ರವಲ್ಲ, ಬ್ರಿಡ್ಜ್ಗಳು ಪ್ರತಿದಿನ 1000 ಲಕ್ಷ ಟನ್ಗಳಷ್ಟು ತೂಕಗಳನ್ನು ಹೊರಬೇಕಾಗಿರ್ತದೆ. ಆದರೆ ಜನಸಂಖ್ಯೆ ಪ್ರತಿನಿತ್ಯ ಹೆಚ್ಚುತ್ತಿದೆ. ಹಾಗಾಗಿ ಅಂಥ ಸ್ಥಳಗಳಲ್ಲಿ ಫ್ಲೈಓವರ್ಗಳ ಅವಶ್ಯಕತೆ. ಹಾಗಾಗಿ ಬ್ರಿಡ್ಜ್ಗಳನ್ನು ನಿರ್ಮಿಸುವುದು ಮಾನವ ಇಂಜಿನಿಯರಿಂಗ್ ಪ್ರತಿಭೆಯಲ್ಲಿ ನಿಜವಾದ ಚಾಲೆಂಜ್ ಯಾವಾಗ ಸಂಭವಿಸುತ್ತದೆ ಅಂದರೆ, ಆ ಹರಿಯುವ ನೀರಿನ ಮೇಲೆ ಸೇತುವೆಗಳನ್ನು ನಿರ್ಮಿಸಿದ ನಂತರ ನೆಲದ ಮೇಲೆ ಸೇತುವೆಗಳನ್ನು ನಿರ್ಮಿಸುವಾಗ ಯಾವ ರೀತಿ ಚಾಲೆಂಜಸ್ ಎದುರಿಸಬೇಕಾಗುತ್ತದೆಯೋ ಅದೇ ರೀತಿ ಸಮುದ್ರ ಮಾರ್ಗದಲ್ಲಿ, ನದಿಗಳ ಮಾರ್ಗದಲ್ಲಿ ನಿರ್ಮಿಸುವಾಗಲೂ ಕೂಡ ಎದುರಿಸಬೇಕಾಗುತ್ತದೆ. ಇಲ್ಲಿ ಬ್ರಿಡ್ಜ್ಗಳನ್ನು ನಿರ್ಮಿಸುವಾಗ ಒಂದೊಂದು ಇಂಚು ಅಲ್ಲ, ಒಂದೊಂದು ಮಿಲಿಮೀಟರ್ಗಳಷ್ಟು ಅಳತೆ ಕೂಡ ಅಕ್ಯುರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತದೆ. ಹಾಗೆ ಒಂದು ಚಿಕ್ಕ ತಪ್ಪು ಮಾಡಿದರೂ ಕೂಡ ಸಾವಿರಾರು ಕೋಟಿ ಹಣ ಮಾತ್ರವಲ್ಲ, ಎಷ್ಟೋ ಜನರ ಪ್ರಾಣ ಕೂಡ ಹಾನಿಯಾಗುವ ಸಾಧ್ಯತೆ ಎದುರಾಗುತ್ತದೆ. ಯಾವುದೇ ಬ್ರಿಡ್ಜ್ ಅಥವಾ ಕಟ್ಟಡವಾದರೂ ಅದಕ್ಕೆ ಬೇಕಾದದ್ದು ಬಿಗಿಯಾದ ಅಸ್ಥಿವಾರ ಅಥವಾ ಬುನಾದಿ. ಈ ಬುನಾದಿಯನ್ನು ಬಿಗಿಯಾಗಿ ಹಾಕಿದರೆ ಅದು ಎಷ್ಟು ದೊಡ್ಡದಾಗಿ ಕಟ್ಟಿದರೂ ಕೂಡ ಸ್ಥಿರವಾಗಿ ನಿಲ್ಲುವುದು. ಅದೇ ಸಮುದ್ರದಲ್ಲಿ, ನದಿಗಳಲ್ಲಿ ಸೇತುವೆಗಳನ್ನು ನಿರ್ಮಿಸುವಾಗ ಅದಕ್ಕೆ ಅಸ್ಥಿವಾರವನ್ನು ಚೆನ್ನಾಗಿ ಕಟ್ಟಿದರೆ ಮಾತ್ರವೇ ಅದು ಕೂಡ ಬಿಗಿಯಾಗಿ ನಿಲ್ಲುವುದು. ಅದು ಮಾತ್ರವಲ್ಲ, ಈ ಬುನಾದಿಗೆ ಭಾಳಷ್ಟು ಹಣ ಖರ್ಚಾಗುತ್ತೆ. ಹಾಗೆ ಮುಂದೆ ನಿರ್ಮಾಣದ ಸ್ಥಳವನ್ನು ಅವಲಂಬಿಸಿ 2 ಸವಾಲುಗಳು ಇವೆ. ನಂಬರ್ 1, ಈ ಬುನಾದಿಯನ್ನು ನೀರಿನ ಒಳಗಡೆ ಹೇಗೆ ನಿರ್ಮಿಸುತ್ತಾರೆ. ನಂಬರ್ 2, ನೀರಿನ ಪ್ರೆಷರ್ ಹಾಗೂ ಅಲೆಗಳ ಬಡಿತಕ್ಕೆ ಅಲ್ಲಾಡದೆ ಹೇಗೆ ನಿಲ್ಲುತ್ತದೆ. ಇಂಜಿನಿಯರ್ಸ್ಗೆ ಮೊದಲ ಟಾಸ್ಕ್ ಏನು ಅಂದರೆ, ಅಲ್ಲಿ ನೀರಿನ ಆಳ ಎಷ್ಟು ಇದೆ, ಆ ಭಾಗದಲ್ಲಿ ನೆಲ ಗಟ್ಟಿಯಾಗಿ ಪ್ರಬಲವಾಗಿದೆಯೇ ಎಂಬುದನ್ನು ತಿಳಿದುಕೊಳ್ಳಬೇಕು. ಇದನ್ನು ತಿಳಿದುಕೊಳ್ಳಲು ಪ್ರೊಫೆಷನಲ್ ಸ್ಕ್ಯೂಬಾ ಡೈವರ್ಸ್ ನೀರಿನ ಆಳಕ್ಕೆ ಧುಮುಕುತ್ತಾರೆ. ಕೆಲವು ತಿಂಗಳುಗಳವರೆಗೆ ನೆಲದ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಈ ಕೆಲಸವನ್ನು ನಿರಂತರವಾಗಿ ಮಾಡಲಾಗುತ್ತದೆ. ಒಂದು ವೇಳೆ ನೀರಿನ ಆಳ ಕಮ್ಮಿ ಇದ್ದರೆ ಕನ್ಸ್ಟ್ರಕ್ಷನ್ ಸುಲಭವಾಗಿ ಮುಗಿಯುತ್ತದೆ. ಒಂದು ವೇಳೆ ನೀರು ಹೆಚ್ಚಿದ್ದರೆ, ಹಾಗೆ ಪ್ರವಾಹ ಕೂಡ ಸಂಭವಿಸುವಂತಿದ್ದರೆ ಅಲ್ಲಿ ಕಾರ್ಮಿಕರ ಜೀವಕ್ಕೂ ಅಪಾಯವಿದೆ. ಇದು ಮಾತ್ರವಲ್ಲ, ಇದಕ್ಕೆ ಖರ್ಚು ಕೂಡ ಹೆಚ್ಚಾಗುತ್ತದೆ. ಮಾಹಿತಿ ತೆಗೆದುಕೊಂಡ ನಂತರ ಹಂತ ಹಂತವಾಗಿ ಕನ್ಸ್ಟ್ರಕ್ಷನ್ ಮಾಡಲು ಶುರು ಮಾಡ್ತಾರೆ. ಇದೇ ಅವರ ಮುಖ್ಯವಾದ ಹೆಜ್ಜೆ ಆಗಿರುತ್ತದೆ. ಬುನಾದಿ ಹಾಕುವ ಜಾಗದಿಂದ ನೀರನ್ನು ಹೇಗೆ ತೆಗೆಯುವುದು ಅನ್ನುವುದೇ ಮುಖ್ಯವಾದ ಟಾಸ್ಕ್ ಆಗಿರುತ್ತದೆ. ಅಲ್ಲಿ ಎಷ್ಟು ಆಳ ಇದ್ರೂ ಕೂಡ ಅಲ್ಲಿ ಫೌಂಡೇಶನ್ ಅಥವಾ ಬುನಾದಿಯನ್ನು ಹಾಕಬೇಕಾಗುತ್ತದೆ. ಇದಕ್ಕೋಸ್ಕರ ಇಂಜಿನಿಯರ್ಸ್ ಬಳಿ ಬೀಮ್ ಮೆಥಡ್ ಇದೆ. ಮೊದಲನೆಯದಾಗಿ ನೋಡೋದಾದರೆ, ಇದು ತುಂಬ ಪುರಾತನವಾದ ಮೆಥಡ್. ಅದೇ ಕಾಫರ್ ಡ್ಯಾಮ್ ಮೆಥಡ್. ಬುನಾದಿ ಹಾಕುವ ಜಾಗದಲ್ಲಿ 4 ದಿಕ್ಕುಗಳ ಸುತ್ತ ಮಣ್ಣನ್ನು ಹಾಕಲಾಗುತ್ತದೆ. ಮಣ್ಣು ನೀರಿನ ಮೇಲ್ಭಾಗವನ್ನು ತಲುಪುವವರೆಗೂ ಎಲ್ಲ ಭಾಗದಲ್ಲೂ ಕೂಡ, ಅಂದರೆ 4 ದಿಕ್ಕುಗಳ ಕಡೆಗಳಲ್ಲೂ ಕೂಡ ಮಣ್ಣಿನಿಂದ ಬ್ಲಾಕ್ ಮಾಡಿದ ನಂತರ ಮಧ್ಯಭಾಗದಲ್ಲಿನ ನೀರನ್ನು ತೆಗೆಯಲು ಪ್ರಯತ್ನಿಸುತ್ತಾರೆ. ನಂತರ ಕನ್ಸ್ಟ್ರಕ್ಷನ್ ಮಾಡಲು ಪ್ರಾರಂಭಿಸುತ್ತಾರೆ. ಇದು ಹೇಳಿದಂತೆ ಸುಲಭವಲ್ಲ. ಒಮ್ಮೊಮ್ಮೆ ಅಲ್ಲಿ ಮಣ್ಣು ಕರಗಿ ನೀರು ಒಳಗೆ ಬರಬಹುದು. ಹಾಗೆ ವಾಟರ್ ಪ್ರೆಷರ್ನಿಂದ ಕನ್ಸ್ಟ್ರಕ್ಷನ್ ಜಾಗದಲ್ಲಿ ಸಮಸ್ಯೆ ಬರಬಹುದು.
ಆಗ ಅಲ್ಲಿ ಕೆಲಸ ಮಾಡುವವರ ಜೀವಕ್ಕೂ ಕೂಡ ಅಪಾಯ ಬರಬಹುದು. ಇದನ್ನು ನಿವಾರಿಸಲು ಇಂಜಿನಿಯರ್ಸ್ಗಳು ಅಲ್ಲಿ ಮಣ್ಣಿನ ಬದಲಾಗಿ ಲೋಹವನ್ನು ಬಳಸುತ್ತಾರೆ. ಈ ಲೋಹವನ್ನು ರೌಂಡ್ ಶೇಪ್ ಅಥವಾ ಬಾಕ್ಸ್ ಟೈಪ್ನಲ್ಲಿ ಬಳಸುತ್ತಾರೆ. ಬಾಕ್ಸ್ ಅಥವಾ ರೌಂಡ್ ಶೇಪ್ನಲ್ಲಿ ಬಳಸಿದ ಈ ಲೋಹವನ್ನು ಅಂದರೆ ಅದರ ಸುತ್ತಲೂ ಚೆನ್ನಾಗಿ ಬಿಗಿದು ಮಷೀನ್ ಸಹಾಯದಿಂದ ನೀರಿನ ಒಳಗಡೆ ಇಳಿಸಲು ಪ್ರಯತ್ನಿಸುತ್ತಾರೆ. ಇದರಿಂದ ನೀರಿನಲ್ಲಿ 4 ಕಡೆ ಗೋಡೆ ಹಾಕಿದ ರೀತಿ ನಾಕಾಬಂದಿ ಏರ್ಪಡುತ್ತದೆ. ಆಗ ಮಧ್ಯಭಾಗದಲ್ಲಿರುವ ನೀರನ್ನು ಮಷೀನ್ ಸಹಾಯದಿಂದ ಖಾಲಿ ಮಾಡಿ ಅಲ್ಲಿ ಸೇತುವೆಗೆ ಅಡಿಪಾಯವನ್ನು ಹಾಕಲು ಸ್ಟಾರ್ಟ್ ಮಾಡ್ತಾರೆ. ಈ ಅಡಿಪಾಯವನ್ನು ಹಾಕಿದ ನಂತರ ಈ ಕಾಫರ್ ಡ್ಯಾಮನ್ನು ತೆಗೆದು ಹಾಕುತ್ತಾರೆ. ನಂಬರ್ 2, ಫೌಂಡೇಶನ್ ಅಥವಾ ಅಡಿಪಾಯವನ್ನು ನಿರ್ಮಿಸಲು ಇರುವ ಎರಡನೇ ಮೆಥಡ್ ಅಂದರೆ ಕೈಸಾನ್ಸ್. ಈ ಪದ್ಧತಿಯಲ್ಲಿ ಅಡಿಪಾಯವನ್ನು ಬೇರೆಡೆ ನಿರ್ಮಿಸಿ ನಂತರ ಶಿಪ್ ಸಹಾಯದಿಂದ ಸೇತುವೆ ನಿರ್ಮಾಣದ ಸ್ಥಳಕ್ಕೆ ಕೊಂಡೊಯ್ತಾರೆ. ಇಲ್ಲಿ ಎದುರಾಗುವ ಚಾಲೆಂಜ್ ಏನು ಅಂದರೆ ಅವುಗಳನ್ನು ನೀರಿಗೆ ಸೇರಿಸುವುದು. ಇದು ಬಾಕ್ಸ್ ರೀತಿ ಇರುತ್ತದೆ, ಆದರೆ ಮೇಲೆ ಓಪನ್ ಆಗಿ ಇರುತ್ತದೆ. ಈ ರೀತಿ ಮಾಡುವುದರಿಂದ ಅದು ನೀರಿನ ಮೇಲೆ ತೇಲುತ್ತದೆ. ಯಾವ ರೀತಿ ಅಂದರೆ ಗಾಜಿನ ಬಾಟಲ್ ನೀರಿನ ಮೇಲೆ ತೇಲುತ್ತದೆಯೋ ಅದೇ ರೀತಿ ಈ ಪದ್ಧತಿಯಲ್ಲಿ ಕೂಡ ಉಪಯೋಗಿಸ್ತಾರೆ. ಆಗಲೂ ಕೂಡ ನೀರಿನ ಮೇಲೆ ತೇಲದೆ ಹೋದರೆ ಇಂಜಿನಿಯರ್ಸ್ ಬಳಿ ಇನ್ನೊಂದು ಉಪಾಯವಿದೆ. ಒಂದು ವೇಳೆ ಅಲ್ಲಿ ನೀರು ತುಂಬ ಆಳವಾಗಿದ್ದರೆ ದೊಡ್ಡ ದೊಡ್ಡ ಶಿಪ್ ಸಹಾಯದಿಂದ ಅಲ್ಲಿ ನೀರಿನ ಆಳಕ್ಕೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕಲಾಗುತ್ತದೆ. ನಂತರ ದೊಡ್ಡ ದೊಡ್ಡ ಮಷಿನ್ ಸಹಾಯದಿಂದ ಒಂದೊಂದಾಗಿ ಸೇರಿಸುತ್ತಾ ಬರ್ತಾರೆ. ನಂತರ ಅದಕ್ಕೆ ಕಾಂಕ್ರೀಟ್ ಪ್ಯಾಕ್ ಮಾಡಿ ಪೂರ್ತಿಗೊಳಿಸ್ತಾರೆ. ಒಂದು ವೇಳೆ ಆಗಲೂ ಕೂಡ ನೀರು ಹೆಚ್ಚಿದರೆ ಆಗ ಏನು ಮಾಡ್ತಾರೆ ಅಂದರೆ ಆಗ ಯೂಸ್ ಫಾರ್ ಥರ್ಡ್ ಮೆಥಡ್, ಇದಕ್ಕೆ ಬ್ಯಾಟರ್ಡ್ ಪೈಲ್ಸ್ ಎಂದು ಕೂಡ ಕರೆಯುತ್ತಾರೆ. ಈ ಪದ್ಧತಿಯಲ್ಲಿ ದೊಡ್ಡ ದೊಡ್ಡ ಲೋಹದ ರಿಂಗ್ಗಳನ್ನು ಮಷೀನ್ ಸಹಾಯದಿಂದ ಕನ್ಸ್ಟ್ರಕ್ಷನ್ ಜಾಗಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಈ ಚಿತ್ರದಲ್ಲಿ ನೋಡುವಂತೆ ಈ ರಿಂಗ್ ಪೈಪ್ಗಳನ್ನು ಸೇತುವೆಯಿಂದ ನೀರಿನ ಕೆಳಗಡೆ ಸೇರಿಸಲಾಗುತ್ತದೆ. ಇದು ಕೂಡ ಹೇಳಿದ ರೀತಿ ಸುಲಭವಲ್ಲ. ಇದು ಕೂಡ ತುಂಬ ಭಾರವಾಗಿರುತ್ತದೆ. ಇದನ್ನು ನೀರಿನ ಕೆಳಭಾಗಕ್ಕೆ ಇರಿಸುವುದು ಕೂಡ ಬಹಳ ಕಷ್ಟಕರವಾದ ಕೆಲಸ. ಒಂದೊಂದು ಪೈಪ್ ಕೂಡ 1000 ಟನ್ರಷ್ಟು ತೂಕ ತೂಗುತ್ತದೆ. ಇದಕ್ಕೋಸ್ಕರ ದೊಡ್ಡ ದೊಡ್ಡ ಆಮರ್ಸ್ ಸಹಾಯದಿಂದ ಕನ್ಸ್ಟ್ರಕ್ಷನ್ ಸೈಟ್ಗೆ ತೆಗೆದುಕೊಂಡು ಹೋಗ್ತಾರೆ. ಈ ಮಷೀನ್ ತುಂಬ ಪ್ರೆಷರ್ನಿಂದ ನೀರಿನ ಕೆಳಭಾಗಕ್ಕೆ ಸೇರಿಸುತ್ತವೆ. ಇದು ಎಷ್ಟು ಸ್ಟ್ರಾಂಗ್ ಆಗಿ ಇರುತ್ತದೆ ಅಂದರೆ ದೊಡ್ಡ ದೊಡ್ಡ ಸುನಾಮಿ ಅಲೆಗಳು ಕೂಡ ಇದನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಪೂರ್ತಿಯಾಗಿ ಪ್ರತಿಷ್ಠಿತ ಅಡಿಪಾಯ ಹಾಕಿದ ನಂತರ ಇದರ ಮೇಲೆ ಬ್ರಿಡ್ಜ್ಗಳನ್ನು ಕಟ್ಟಲಾಗುತ್ತದೆ. ನಾವು ಮೊದಲೇ ಹೇಳಿದಷ್ಟು ಸುಲಭವಲ್ಲ. ನಿಮಗೆ ಹೇಳಿದ್ದು ಕೇವಲ ಸ್ವಲ್ಪ ವಿಷಯಗಳು ಮಾತ್ರವೇ. ಫ್ರೆಂಡ್ಸ್, ಪ್ರತಿ ಹೆಜ್ಜೆಗೂ ಅನೇಕ ಸವಾಲುಗಳು ಇದಕ್ಕೆ ಎದುರಾಗ್ತಾ ಇರ್ತವೆ. ಅಲ್ಲಿ ಕೆಲಸ ಮಾಡುವ ಇಂಜಿನಿಯರ್ಸ್ ತಮ್ಮ ಬುದ್ಧಿಯನ್ನು ಚುರುಕುಗೊಳಿಸಿಕೊಂಡು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಆ ಸೇತುವೆಗಳ ನಿರ್ಮಾಣದಲ್ಲಿ ಯಾವುದೇ ನಷ್ಟವಿಲ್ಲದೆ ಭವಿಷ್ಯತ್ತಿನಲ್ಲಿ ದೀರ್ಘಕಾಲ ಉಳಿಯುತ್ತದೆ. ಯಾಕಂದರೆ ಇದರ ಹಿಂದೆ ಹಲವು ವರ್ಷಗಳ ಶ್ರಮವಿದೆ ಮತ್ತು ಕೆಲವೊಮ್ಮೆ ಜೀವವನ್ನು ಕೂಡ ಕಳೆದುಕೊಂಡಿರಬಹುದು. ಹಾಗೆ ಈ ಪ್ರಪಂಚದಲ್ಲಿ ನೀರಿನ ಮೇಲೆ ಹಾಗೂ ನೆಲದ ಮೇಲೆ ನಿರ್ಮಿಸಿರುವ ಅತಿ ದೊಡ್ಡ ಸೇತುವೆಗಳು ನಿಮಗೆ ಗೊತ್ತೇ? ನಂಬರ್ 10, ಮ್ಯಾನ್ಚಾಕ್ ಸ್ವ್ಯಾಂಪ್ ಬ್ರಿಡ್ಜ್. ಅಮೆರಿಕದಲ್ಲಿ 1979ರಲ್ಲಿ ಪೂರ್ತಿಗೊಳಿಸಿದ ಈ ಸೇತುವೆ ಸುಮಾರು 36 ಕಿಲೋಮೀಟರ್ ಇರುತ್ತದೆ. ನಂಬರ್ 9, ವುಹಾನ್ ಮೆಟ್ರೋ ಬ್ರಿಡ್ಜ್. 2017ರಲ್ಲಿ ಇದರ ನಿರ್ಮಾಣ ಪೂರ್ತಿಯಾಗಿದೆ. ಇದರ ವಿಸ್ತೀರ್ಣ 37 ಕಿಲೋಮೀಟರ್. ಇದನ್ನು ನಿರ್ಮಿಸಲು 13 ವರ್ಷಗಳನ್ನು ತೆಗೆದುಕೊಂಡಿತ್ತು. ನಂಬರ್ 8, ಲೇಕ್ ಪಾಂಚಾರ್ ಟ್ರೈನ್ ಕಾಸ್ವೇ. ಇದು ಕೂಡ ಅಮೆರಿಕದಲ್ಲಿ ಇದೆ. 1956ರಲ್ಲಿ ಇದರ ನಿರ್ಮಾಣ ಪೂರ್ತಿಗೊಂಡಿತ್ತು. ಇದರ ವಿಸ್ತೀರ್ಣ 38 ಕಿಲೋಮೀಟರ್ ಉದ್ದವಿದೆ. ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಕಾರ ನೀರಿನ ಮೇಲೆ ನಿರ್ಮಿಸಿರುವ ಅತಿ ಉದ್ದವಾದ ಬ್ರಿಡ್ಜ್. ನಂಬರ್ 7, ಬೀಜಿಂಗ್ ಗ್ರ್ಯಾಂಡ್ ಬ್ರಿಡ್ಜ್. ಇದು ಕೂಡ ಚೈನಾದಲ್ಲಿರುವ ಬ್ರಿಡ್ಜ್. ಇದನ್ನು 2010ರಲ್ಲಿ ನಿರ್ಮಾಣ ಪೂರ್ತಿಗೊಳಿಸಿದ್ದಾರೆ. ಇದರ ಉದ್ದ 48 ಕಿಲೋಮೀಟರ್. ನಂಬರ್ 6, ಬಾಂಗ್ನಾ ಎಕ್ಸ್ಪ್ರೆಸ್ ವೇ ಬ್ರಿಡ್ಜ್. ಥೈಲ್ಯಾಂಡ್ನಲ್ಲಿರುವ ಈ ಬ್ರಿಡ್ಜ್ನ ಉದ್ದ 55 ಕಿಲೋಮೀಟರ್. ನಂಬರ್ 5, ವೈನಾನ್ ವೇ ಗ್ರ್ಯಾಂಡ್ ಬ್ರಿಡ್ಜ್. 2008ರಲ್ಲಿ ಪೂರ್ತಿಗೊಳಿಸಿರುವ ಈ ಬ್ರಿಡ್ಜ್ ಚೈನಾದಲ್ಲಿ ಇದೆ. ಇದರ ಉದ್ದ 80 ಕಿಲೋಮೀಟರ್. ನಂಬರ್ 4, ಕ್ಯಾಂಗ್ಡೆ ಗ್ರ್ಯಾಂಡ್ ಬ್ರಿಡ್ಜ್. ಇದು ಕೂಡ ಚೈನಾದಲ್ಲಿ ಇದೆ. ಇದರ ಉದ್ದ 106 ಕಿಲೋಮೀಟರ್. ನಂಬರ್ 3, ಟಿಯಾನ್ಜಿನ್ ಗ್ರ್ಯಾಂಡ್ ಬ್ರಿಡ್ಜ್. ಇದರ ಉದ್ದ 114 ಕಿಲೋಮೀಟರ್. ಇದು ಕೂಡ ಚೈನಾದಲ್ಲಿ ಇದೆ. ನಂಬರ್ 2, ಚಾಂಗುವಾ ಕಹೋಸಿಯಾಂಗ್ ವಿಯಡಕ್ಟ್ ಬ್ರಿಡ್ಜ್. ಪ್ರಪಂಚದಲ್ಲಿ ಅತಿ ಉದ್ದವಾದ ಸೇತುವೆ ಎಂದು 2ನೇ ಸ್ಥಾನ ಗಳಿಸಿರುವ ಈ ಬ್ರಿಡ್ಜ್ 157 ಕಿಲೋಮೀಟರ್ ಉದ್ದವಿದೆ. ಇದು ತೈವಾನ್ನಲ್ಲಿ ಇದೆ. ನಂಬರ್ 1, ದನ್ಯನ್ ಕುನ್ಶನ್ ಗ್ರ್ಯಾಂಡ್ ಬ್ರಿಡ್ಜ್. ಇದು ಪ್ರಪಂಚದಲ್ಲಿಯೇ ಅತಿ ಉದ್ದವಾದ ಬ್ರಿಡ್ಜ್. ಇದು ಕೂಡ ಚೈನಾದಲ್ಲಿಯೇ ಇದೆ.
165 ಕಿಲೋಮೀಟರ್ ಉದ್ದವಿರುವ ಈ ಬ್ರಿಡ್ಜ್ನ ನಿರ್ಮಾಣ 5 ವರ್ಷವಾಯಿತು. ಇದನ್ನು ಕಟ್ಟಲು 10,000 ಕಾರ್ಮಿಕರು ರಾತ್ರಿ ಹಗಲು ಕೆಲಸ ಮಾಡಿದ್ದಾರೆ. ಇದರ ನಿರ್ಮಾಣಕ್ಕೆ ಸಾವಿರಾರು ಕೋಟಿಯಷ್ಟು ಹಣವನ್ನು ಖರ್ಚು ಮಾಡಿದ್ದಾರೆ. ಫ್ರೆಂಡ್ಸ್, ನೋಡಿದ್ರಲ್ಲ ಪ್ರಪಂಚದ ಎಲ್ಲ ಕಡೆ ಸೇತುವೆಗಳನ್ನು ಹೇಗೆ ನಿರ್ಮಿಸ್ತಾರೆ ಅಂತ. ಹಾಗೆ ಪ್ರಪಂಚದ ಅತಿ ಉದ್ದವಾದ ಸೇತುವೆಗಳ ಬಗ್ಗೆ ತಿಳಿದುಕೊಂಡಿದ್ದೀರಾ. ಓಕೆ ಗಾಯ್ಸ್, ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.